ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಜ್ ಮೋಟೋ ವ್ಲಾಗ್ಸ್. ನಾನು ಇವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಕಾಲೇಜಿಗೆ ಬಂದ್ವಿ. ಕಾಲೇಜಲ್ಲಿ ಒಂದು ಸ್ವಲ್ಪ ಹೊತ್ತು ಕ್ಲಾಸಸ್ ಅಟೆಂಡ್ ಮಾಡಿದ್ವಿ. ಇವಾಗ ಕ್ಲಾಸ್ ನೋಡಿದ್ರೆ ಕ್ಯಾನ್ಸಲ್ ಆಯಿತು, ಸರ್ ಬಂದಿಲ್ಲ ಅಂತ ಇದಾಯಿತು. ಅದಕ್ಕೋಸ್ಕರ ಇವಾಗ ಫ್ರೆಂಡ್ಸ್ ಪ್ಲ್ಯಾನ್ ಮಾಡಿಕೊಂಡು ಇಸ್ಕಾನ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಇಸ್ಕಾನ್ಗೆ ಹೋಗೋಕ್ಕೆ 3 ಜನ ಇದ್ದೀವಿ, ಗಾಡೀಲಿ ಆಗಲ್ಲ. ಅದಕ್ಕೋಸ್ಕರ ಬಸ್ಸಲ್ಲಿ ಹೋಗೋಣ. ಬಸ್ ಹತ್ತೋದ್ವಿ ನೋಡಿ, ಎಲ್ಲಿ ಕೂತಿದ್ದಾರೆ ಇಬ್ರು. ಮೂರು ಜನನೂ ಹೋಗ್ತಿದ್ದೀವಿ. ಇವತ್ತಿಂದ ಇಸ್ಕಾನ್ ಕಡೆ ಇಸ್ಕಾನ್ ಮತ್ತೆ ಯಾವ್ದಕ್ಕೆ ಹೋಗೋದು ಅಲ್ಲೋದನ್ನ ಡಿಸೈಡ್ ಮಾಡ್ತೀವಿ. ಅಲ್ಲಿ ಸಿಗ್ತೀವಿ. ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕು. ಮೆಜೆಸ್ಟಿಕ್ ಇಂದ ಬಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಡೈರೆಕ್ಟ್ ಬಸ್ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ ಇಂದ ಬಸ್ ಚೇಂಜ್ ಮಾಡ್ಕೊಂಡು ನೋಡಿ ಇಬ್ರು ಏನೋ ಮಾತಾಡ್ತಾ ಅವ್ರೆ. ಇವ್ರಿಬ್ರದ್ದು ಇದೊಂದೇ ಅಷ್ಟೇ ವಿಡಿಯೋ ಇಲ್ಲ ಫೋಟೋ ಹಿಡಿಬೇಕಾದ್ರೆ ಪೋಸ್ಗಳು ಸ್ಟಾರ್ಟ್ ಆಗಿ ಹೋಗುತ್ತೆ. ಅದ್ ಬಿಟ್ರೆ ಬೇರೆ ಏನು ಮಾಡಲ್ಲ ನೋಡಿ. ಎಲ್ಲ ಮಾಡ್ತಿದ್ದೆ ಅಂದ್ಕೊಂಡು ತಲೆ ಕಟ್ಕೊಂಡು ಪೌಡರ್ ಹಾಕೊಂಡು ಕ್ರೀಮ್ ಹಾಕೊಂಡು ಬಸ್ಸಲ್ಲಿ ಕುಂತ್ಕೊಂಡು ಏನೋ ಮಾಡ್ತಿದ್ಯಾ ಗೊತ್ತು ಬಾತ್ರೂಮ್ ನನ್ ಕರ್ದಿನಿ ಅದು ಸುಮ್ಮನೆ ಅಂತೂ ಇಂತೂ ಮೆಜೆಸ್ಟಿಕ್ ಬಂದು ಒಂದೇ ವಾಚು ಒಂದೇ ತರ ಸೇಮ್ ಒಂದೇ ಹೇರ್ ಸ್ಟೈಲ್ ಪ್ಯಾಂಟು ಸೇಮೇ ಬಟ್ ಕಲರ್ ಚೇಂಜ್. ಬೇಡ ಬೇಡ ಸ್ಪೆಕ್ಸ್ ಕರಡಿನ ನೋಡ್ಬೇಕು ಅಂದ್ರೆ ಎಲ್ಲೂ ಹೋಗೋದ್ ಬೇಕಾಗಿಲ್ಲ. ನೀವು ಕರಡಿನ ನೋಡ್ಬೇಕು ಅಂದ್ರೆ ಎಲ್ಲೂ ಹೋಗೋದ್ ಬೇಕಾಗಿಲ್ಲ. ನನ್ ಬ್ಲಾಗ್ ನೋಡಿದ್ರೆ ಸಾಕು, ಕರಡಿ ಸಿಗುತ್ತೆ. ಡೈರೆಕ್ಟ್ ಆಗಿ ನೋಡ್ಬೇಕು ಅಂದ್ರೆ ವಿಜಯ ಕಾಲೇಜಿಗೆ ಬಂದ್ರೆ ಸಾಕು, ಕರಡಿ ಸಿಗುತ್ತೆ. ಆ ಕರಡಿ ಇದೆ. ಆಮೇಲೆ ಅಡ್ರೆಸ್ ಕೊಡ್ತೀವಿ, ಅವ್ರ ಮನೆಗೆ ಹೋಗ್ಬಿಡಿ. ನಾವೇನು ವಿಜಯ ಕಾಲೇಜಿಗೆ ಸೇರ್ದವರಲ್ಲ, ಯಾಕೆಂದ್ರೆ ನಮ್ 3 years ಡಿಗ್ರಿ ಲೈಫ್ ಮುಗ್ದೋಯ್ತು ಎಷ್ಟು ಬೇಗ. ಫಸ್ಟ್ ಇಯರ್ ಅವ್ರ ಮನೆ ಪಕ್ಕ ನಿಮ್ ಮನೆ ಹುಡುಕ್ತಾ ಇದೀನಿ ನಾನು ಇವಾಗ. ಫಸ್ಟ್ ಇಯರ್ ಅಲ್ಲಿ ಇವ್ನು ಯಾವನು ಅಂತಾನೆ ಗೊತ್ತಿರ್ಲಿಲ್ಲ. ಕ್ಯಾಂಪ್ಗೆ ನಾವೆಲ್ಲ ಜೊತೆಲೆ ಹೋಗಿದ್ವಿ, ಅವಾಗ ಎಂಜಾಯ್ ಮಾಡಿದ್ವಿ. ಬಟ್ ಆಮೇಲೆ ನಾವು ಫ್ರೆಂಡ್ ಆಗಿದ್ದು. ನಾನು ಇವಳಿಗೆ 3 ದಿನದ ಫ್ರೆಂಡ್ ಅದೇ ಕಾಲೇಜ್ ಜಾಯ್ನ್ ಆಗಿ. ಕಾಲೇಜ್ ಜಾಯ್ನ್ ಆಗಿ 3 ದಿನಕ್ಕೆ ಅಲ್ವಾ. ಫಸ್ಟ್ ಇಂಪ್ರೆಷನ್ ವೆರಿ ಗುಡ್, ಸಕ್ಕದಾಗಿತ್ತು. ಇವ್ರು ನಮ್ಮಿಬ್ರದವನು. ಇವ್ರಿಗೆ ನೋಡಿ ನಾನೇನೋ ಅನ್ಕೊಂಡಿದ್ದೆ, ಅವಳು ಶೂಸ್ ಕ್ರಾಕ್ಸ್ ನೋಡ್ಬಿಟ್ಟು ಅವಳಿಗಿಂತ ಕ್ರಾಕ್ಸ್ ದಪ್ಪದಾಗೈತೆ ಅಂತ ನಾನಿನ್ನು ನೋಡ್ಬಿಟ್ಟು ಯಾವ್ದು ಸ್ಕೂಲ್ಗೆ ಬಂದ್ಬಿಟ್ಟೈತೆ, ಸ್ಕೂಲ್ ಹುಡುಗಿ ಯಾಕೆ ನಮ್ಮ ಕಾಲೇಜಿಗೆ ಬಂದ್ಲು ಅನ್ಕೊಂಡಿದ್ದೆ. ನಮ್ಮಿಬ್ರು ಮಧ್ಯದಲ್ಲಿ ಇನ್ನೊಬ್ರು ಇದ್ರು, ನಮ್ಮ ಮಮ್ಮಿ ಅಂದ್ರೆ ಇವ್ರ ವೈಫು. ಅವ್ರ ಮಿಸ್ಸಿಂಗ್ ಅಷ್ಟೇ ಇವತ್ತು. ಯಾರಾದ್ರೂ ನೋಡ್ಬೇಕು, ವೈಫು ಮಮ್ಮಿ ಡ್ಯಾಡಿ ಅನ್ಕೊಂಡು. ಮೆಜೆಸ್ಟಿಕ್ ಬಂದ್ವಿ. ಏನ್ ಬಸ್ ಹಿಡಿಬೇಕು, ಇಲ್ಲಿಂದ ಇನ್ನೊಂದು ಬಸ್ ಚೇಂಜ್ ಮಾಡ್ಕೊಂಡು ಪರವಾಗಿಲ್ಲ ಹೋಗ್ಬೇಕು. ಇವಾಗ ನೋಡಿ ಬಂದ್ವಿ ಮೆಜೆಸ್ಟಿಕ್ಗೆ. ಇವಾಗ ಬನ್ನಿ ಬಸ್ ಹಿಡಿದ್ಬಿಟ್ಟು ಇನ್ನೊಂದು ಬಸ್ ಹುಡ್ಕೊಂಡು ಹೋಗಿ ಆಮೇಲೆ ಸಿಗ್ತೀನಿ ನಿಮ್ಗೆ ಅಂತ ಹೇಳ್ಬಿಟ್ಟು ಕರ್ಕೊ ಬಂದ್ಬಿಟ್ಟು, ಇವಾಗ ಬಸ್ ಯಾವ್ದು ಗೊತ್ತಿಲ್ಲ, ಬಸ್ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಅಂತ ಕೂತವ್ರೆ. ಇವ್ರಿಗೆ ಏನ್ ಮಾಡೋಣ, ಇವ್ರಿಗೆಲ್ಲ ಗೊತ್ತಿತ್ತು ಮರ್ತೋಗೈತೆ. ಎಷ್ಟೊಂದು ನಾವ್ ಯಾವಾಗ ಮೆಟ್ರೋದಲ್ಲಿ ಹೋಗ್ತಿದ್ದೆ, ಅದಕ್ಕೆ ಬಸ್ಸಲ್ಲಿ ಇದೆ ಫಸ್ಟ್ ಟೈಮ್. ಇವಾಗ ಇಲ್ಲಿ ಇವ್ರ ಹತ್ರ ಕೇಳಕ್ ಹೋಗ್ತಾ ಇದೀವಿ, ಅದೇನು ಅಂತ ಗೊತ್ತಿಲ್ಲ. ಇವಾಗ ಇವ್ರು ಏನ್ ಮಾಡ್ತಾರೆ ನೋಡ್ಬೇಕು. ಬನ್ನಿ ನೋಡಿಕೊಂಡು ಯಾವ ಬಸ್ ಎಲ್ಲಿ ಅಂತ ನೋಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಸ್ ಸಿಕ್ತು, ಬಸ್ ಹತ್ತಿದೀವಿ. ಇವಾಗ ಹೊರಡ್ಬೇಕು ನೋಡಿ, ಕೂತಾರೆ ತಿರ್ಗಾ ಸೇಮ್ ಪ್ಲೇಸ್ ಇತ್ತು. ಸೇಮ್ ಪ್ಲೇಸ್, ಖಾಲಿ ಬಸ್ ಯಾರು ಇಲ್ಲ. ಕಂಡಕ್ಟರ್ ಬಂದು ಟಿಕೆಟ್ ತಗೊಂಡ್ ಸಿಗ್ತೀವಿ. ಏನೇನೋ ಹೇಳ್ತಾರೆ, ನನಗೆ ಸರಿ ಇಲ್ಲ. ಏನಿಲ್ಲ ಫ್ರೆಂಡ್ಸ್, ಖಾಲಿ ಬಸ್ ನೋಡಿ, ಅವಾಗಲೇ ಬಸ್ಸು ಫುಲ್ ಇತ್ತು, ಈ ಬಸ್ ಫುಲ್ ಖಾಲಿ. ಯಾಕಂದ್ರೆ ನಾವ್ ಹತ್ತಿದೀವಲ್ಲ, ನಾವು 5 ಜನ ಇದೀವಿ. ಇಲ್ಲೊಬ್ರು ಅಲ್ಲೊಬ್ರು ಇವ್ರಿಬ್ರು ನಾನೊಬ್ಬ ಅಷ್ಟೇ. ನಾವ್ ಹತ್ತಿದೀವಿ ಅಂತ ಬಸ್ ಖಾಲಿ, ಯಾರು ಬಂದಿಲ್ಲ ಬಸ್. ಇವ್ರೇನ್ ದೊಡ್ಡ VIP ಗಳು. VIP ಆಗಿದ್ರೆ ಬಸ್ ಏನ್ ಕರ್ಕೊಂಡು ಹೋಗ್ತಾ ಇದ್ರಿ, ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಕಾರ್ ಬೇಡ, ನಿನ್ನಂತ ಮಗ ಅವನಲ್ಲ ಇವಾಗ ಹಾಕಿದ್ದು VIP ಅಂತ VIP.
VIP ಟ್ರೀಟ್ಮೆಂಟ್ ಬೇಡ, ಓಝೋನ್ ಲೇಯರ್ ಸ್ವಲ್ಪ ಕಾಪಾಡ್ತಾ ಇದೀವಿ ಬಸ್ಸಲ್ಲಿ ಹೋಗ್ಬಿಟ್ಟು. ಪಬ್ಲಿಕ್ ಚಾನಲ್ಸ್ ಬೆಸ್ಟ್. ಮೋದಿ ಇನ್ಫಾರ್ಮ್ ಮಾಡೋಗಲ್ವಾ ಡೀಸೆಲ್ ಪೆಟ್ರೋಲ್ ಎಲ್ಲ ಉಳಿಸಿ ಅಂತ, ಅದರಿಂದ ನಾವು ಕೂಡ ಅವ್ರಿಗೆ ಫಾಲೋ ಮಾಡ್ತಿದ್ದೀವಿ. ಓಝೋನ್ ಲೇಯರ್ ಹೊರಟೋಗ್ಬೇಕು, ಆಮೇಲೆ ಎಲ್ಲ ಸ್ಕಿನ್ ಒಂದ್ ವರ್ಷ ಗೋಲ್ಡ್ ತಗೊಂಡಂಗಿಲ್ಲ ಅಂದ್ಬಿಟ್ಟವ್ರೆ ಫ್ರೆಂಡ್ಸ್, ಅದಕ್ಕೆ ಗೋಲ್ಡೇ ತಗೋತಿಲ್ಲ. ಗೋಲ್ಡ್ ತಗೊಳ್ಳೋ ಅಮೌಂಟ್ ಐತಾ? ಆಯ್ತು ಎಷ್ಟು? ಅದು ತಗೊಳಲ್ಲ. ಎಷ್ಟಿದೆ? ಇದು ಯಾಕದು ಅವ್ರ ಕಡೆ 600 ರೂಪಾಯಿಗೆ 60 ಕೆಜಿ ಕೊಡ್ಬೇಕು, ಕೊಡಂಗಿದೆ. ನಮ್ದೇ ಗೋಲ್ಡ್ ಶಾಪ್ ಐತೆ. ಏನು ಪ್ರಯೋಜನಕ್ಕಿಲ್ಲ, ಏನು ಪ್ರಯೋಜನಕ್ಕಿಲ್ಲ. ಫಸ್ಟ್ ಮುಟ್ಕೊಂಡಿದ್ದೀವಿ ಪರವಾಗಿಲ್ಲ, ಗಾಡಿ ಹಿಂಗೆ ನೋಡ್ಕೊಬೋದು. ಈದಿನ ಖಾಲಿ ಆಗ್ತೀಯಲ್ಲ. ಅಷ್ಟೊಂದೆಲ್ಲ ಆತ್ಮಹತ್ಯೆ ಮಾಡ್ಕೋಬೇಡ. ಅಷ್ಟೊಂದೆಲ್ಲ ಮಾಡ್ಕೋಬೇಡ, ನಿಮ್ಮ ಅಮ್ಮ ಆಮೇಲೆ ನಾವು ಹುಡುಕೊಳಕ್ಕಾಗಲ್ಲ. ಅಯ್ಯೋ ಬಸ್ಸು ತುಂಬಾ ಅಲ್ಲಾಡ್ತಾ ಇದೆ, ಗುಹೆ ಒಳಗಡೆ ಹೋಗ್ಬಿಟ್ಟಿದೀವಿ, ಆಮೇಲೆ ಸಿಗ್ತೀವಿ ನಾವು. ನಮ್ಮನೆ ಹತ್ರ ಆಗ್ತಾವ್ರೆ. ನೋಡಲ್ಲಿ ಲೂಲು ಮಾಲ್ ಹತ್ರ ಬಂದ್ವಿ, ಹೋಗ್ತಾ ಇದೀವಿ ನೋಡಿ ಲೂಲು ಮಾಲ್. ಗಾಳಿ ಗಾಳಿ ತಗೊಳಕ್ಕೂ ಇವಳು ಬೈತಾಳೆ. ನನ್ ಕೂದ್ಲೇನ್ ಆಗಲ್ಲಮ್ಮ, ನೀನೆ ಕಳ್ಳಿ ಅಲ್ಲ ಚಿಂಪಂಜಿ ಹೋಗಿತ್ತೀಯ. ಅದ್ ಮಾಡ್ಕೊಂಡು ಹೆಂಗಿರತ್ತ ಡ್ರೈವರ್ ಅಣ್ಣ ಬಸ್ನ ಎಸಿತಾವ್ರೆ, ನಮ್ಗೆ ಹಿಂದೆ ಎಸಿತೈತೆ. ಅದಕ್ಕೆ ನೀರು ಕುಡಿತೀನಿ. ಇವಾಗ ಕುಡ್ಕೊಂಡ್ಬಿಡು, ನಿಲ್ಸವ್ರೆ, ಇಲ್ಲಾಂದ್ರೆ ಎತ್ತಾಕ್ತಾರೆ ತಿರ್ಗಾ. ಅಯ್ಯೋ ಸ್ಟಾರ್ಟ್ ಆದ್ಮೇಲೆ ಕುಡಿತಾಳೆ ಹೇಳು. ಅದೇನಿಲ್ಲ ಫ್ರೆಂಡ್ಸ್, ಅವ್ರು ಎತ್ತಾಕೋದಕ್ಕಿಂತ ಇಲ್ಲಿ ಒಂಥರ ಸ್ಮೆಲ್ ಬರುತ್ತಲ್ಲ, ಬಿಸಿ ಅವೇದು, ಅದಕ್ಕೆ ನಂಗೆ ಹೊಡಿತೀನಿ ಅಂದ್ಬಿಟ್ಟು ಎತ್ತಿಟ್ಕೊಂಡ್ಬಿಟ್ಟು ಎಲ್ಲಿ ಇದು ಮಹಾಲಕ್ಷ್ಮಿ ಲೇಔಟ್ ಅಂತ ನೋಡ್ಕೊಳ್ಳೋ, ಆಮೇಲೆ ಮೂವ್ ಆಗೋವೆ, ನಮಗೂ ಗೊತ್ತಿಲ್ಲ ಇರೋದು ಎಲ್ಲಿ ಅಂತ. ಆಮೇಲೆ ಅದು ನನ್ ತಗೊಂಡಾಗ ಅಲ್ಲೋಡಿ ಡ್ರೈವರ್ ಹಂಪ್ಸ್ ಬಂದಿದ ತಕ್ಷಣ ಎದ್ದು ನಿಂತ್ಕೋತಾವ್ರಿ ಇಬ್ರು. ಅಂಶ ಬಂದಿಲ್ಲ ಮುಚ್ಕೊಂಡ್ ಕುಂತವ್ರಿ. ಅಲ್ಲಿ ಎದುರ್ತಾರೋ ಹೋಗಿ ಎತ್ತಿಟ್ಕೋಬೇಕು. ಇವಾಗ ಇವ್ರಿಬ್ರು ರಿಯಾಕ್ಷನ್ ಹಂಗೆ ನೋಡಿ, ಹಂಪ್ಸ್ ಬರ್ತೈತೆ ಅಂತ ಲಾಸ್ಟ್ ಕುತ್ಕೊಂಡು ನೋಡ್ತಾವ್ರೆ, ಕಾಣಿಸುತ್ತೆ ಲಾಸ್ಟ್ ಇಂದ. ಹೊಟ್ಟೆ ಎಲ್ಲ ಫ್ರೆಂಡ್ಸ್ ಲೊಕೇಶನ್ನೇ ಗೊತ್ತಿಲ್ಲ ಇವಾಗ, ಅದಕ್ಕೆ ರೂಟ್ ಮ್ಯಾಪ್ ಹಾಕು ಮುಚ್ಕೊಂಡು ಅಂದ್ರೆ ಇವಾಗ ಆಗ್ತಾವಳೆ. ಏನ್ ಮಾಡೋಣ? ಸೀರಿಯಸ್ ಫಸ್ಟ್ ನೋಡಿ ಅಲ್ಲೇನೋ ನೋಡ್ತಾವ್ರೆ, ಏನ್ ನೋಡ್ತಾವ್ರೆ ಅಂತ ಅನ್ಕೊಂಡ್ರೆ ಅಲ್ಲೋಡಿ ಅಯ್ಯ ನಾನು ನಾನ್ ವೆಜ್ ಹೋಟ್ಲ್ ನೋಡ್ತಾವ್ರೆ ಇಬ್ರು ಕುತ್ಕೊಂಡು, ಬೇರೆ ಇನ್ನೇನ್ ಕೆಲ್ಸ ಇಲ್ಲ ಅಲ್ಲೋಡಿ. ಅಲ್ಲ ಇವ್ರಿಗೆ ಒಂಚೂರಾದ್ರೂ ಏನಾದ್ರೂ ಐತಾ? ದೇವಸ್ಥಾನಕ್ಕೆ ಹೋಯ್ತಾ ಇದೀವಿ, ನಾನ್ ವೆಜ್ ತೋರಿಸ್ತಾವ್ರೆ, ಅದೇನೋ ಮುರ್ಮುರ್ ಬೇಕಂತೆ, ಮುರ್ಮುರು. ನೀನ್ ನಾನ್ ವೆಜ್ ತಿನ್ನೋದೇ ಇಲ್ಲ ನೋಡು, ದಿನ ಉಂಟಾನೆ ತಿರ್ಗಾ ನಾನ್ ವೆಜ್ ಅವನೇ. ನಮ್ಮಿಬ್ರು ಕೊಟ್ಟು ಕೂಡ ನಾನ್ ವೆಜ್ ಪ್ಲೇಟ್ನ ಅವನೊಬ್ಬನೇ ಖಾಲಿ ಮಾಡ್ತಾನೆ. ಆರಾಮಾಗಿ ಖಾಲಿ ಮಾಡ್ತೀಯ? ಏನ ನಾನ್ ವೆಜ್ ಹಾ ನೀನ್ ಒಬ್ಬ ಖಾಲಿ ಮಾಡ್ತೀಯ ತಾನೆ? ನಾನೇನಿಲ್ಲಪ್ಪ ಅಷ್ಟೊಂದು ತಿನ್ನಲ್ಲ. ಪಾಪ ಅಂತ ಇರಲ್ಲ ಇಷ್ಟು. ಇವರನ್ನ ಬ್ರೇಕ್ ಹಾಕಿದ್ ಫೋರ್ಸಿಗೆ ಅಲ್ಲೋಡಿ ಸೀಟೇ ಉದ್ರೋಯ್ತು, ಈಗ ನಾವು ಹೋಗಲ್ಲ ಅಂತ ಮುರ್ದು ಸೀಟೇ ಬಿದ್ದೋಯ್ತು ಕೆಳಗಡೆ. ಇವರಿಬ್ರು ನೋಡಿ ಸೀಟ್ ಉದ್ರೋಗುತ್ತೆ ಅನ್ಬಿಟ್ಟು ಎದ್ರುಕೊಂಡೆ ಕೂತ್ಕೊಂಡವ್ರೆ. ಸರಿ ಇವಾಗ ಇಲ್ಲ ಸಿಗ್ನಲ್ ಬಂತು. ನಾನು ಹೇಳಿದ್ ಯಾವ್ದೋ ಪಾಪ ಅಲ್ಲ, ಈ ಮಹಾ ಏನಕ್ಕೆ ಕಣ್ಮುಚ್ತಾ ಇದೆಯಾ ನಾನ್ ವೆಜ್ ಬೇಕು ಅಂತವಳೆ, ಚಿಕನ್ ಅಂತವಳೆ. ನೋಡಿ, ಚಿಕನ್ ಅಲ್ಲ ಅದು ಫಿಶು. ಚಿಕನ್ ಹಾಕ್ತಾರೆ ಒಳಗೆ ಬಿಟ್ರೆ ಕಷ್ಟ, ಚಿಕನ್ ಇದೆ ನೋಡ್ತಾರೆ. ಇವಾಗ ಹಿಂಗ್ ಕುಂತಿದ್ದೆ ಒಂದ್ಸತಿ ಬಸ್ಸಲ್ಲಿ ಮೈಕ್ ಆನ್ ಆಗೈತಾ ಬಂದಿರೋದು ಬಸ್ಸಲ್ಲಿ ನೋಡಿದ್ರೆ AC ಬೇಕಂತೆ, ಫ್ಯಾನ್ ಬೇಕಂತೆ, ಗಾಳಿ ಇಲ್ವಂತೆ. ಏನು ನಾನು ಫ್ಲೈಟಲ್ಲಿ ಹೋಗೋ ನೋಡು, ಫ್ಲೈಟಲ್ಲಿ ಹೋಗಿದ್ರೆ AC ಅಲ್ಲೇ ಇನ್ಸ್ಟಾಲ್ ಆಗಿರುತ್ತೆ ನೋಡಿ ಕಿತ್ತಾಡ್ತಾ ಫೋನ್ ನನಗೆ ಇಬ್ರು
ಇಬ್ರು ಕಿತ್ತಾಡ್ಸವ್ರೆ. ಹೀಗೆ ನಿನ್ನಂತವ್ರು ಯಾರೋ ಕೆತ್ತನೆ ಮಾಡಿರೋದು. ಓ ಚುಟ್ಬಿಟ್ರು 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 ಚುಚ್ಚೋದು ಅಂದ್ರೆ ಒಂದ್ ನಿಮಿಷ ವಿಡಿಯೋ ಆಫ್ ಮಾಡು, ವಿಡಿಯೋ ಆಫ್ ಮಾಡು ಒಂದ್ ನಿಮಿಷ. ಸೈಜ್ ಬರ್ತದೆ. ಇವಾಗ ರೋಡ್ ಕ್ರಾಸ್ ಮಾಡ್ಕೊಂಡು ಈ ಕಡೆಗೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನೋಡಿ. ಅದೆಷ್ಟು ಮಕ್ಳು ಅಂತ ಊರೆಲ್ಲ ಮಕ್ಳಿದ್ರು ಸಾಲಲ್ಲ ನಿಮ್ಗೆ. ಮಕ್ಕಳು ಸಾಕಾದಿಲ್ಲ, ನಾನೇನ್ ಮಾಡ್ಲಿ? ನಿಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಬೇಗ ಮದ್ವೆ ಮಾಡಿಸ್ಕೊಡೋಣ ಬಿಡು. ಆಯ್ತು ಬೇಡ ಬೇಡ, ನನ್ ಎಲ್ಲಾರ್ದು ತಡ್ಕೊಳ್ಳೋದೇ ಕಷ್ಟ, ಇನ್ನೊಬ್ಬ ಗಂಡನ ಬರೋಕ್ ಪ್ರಾಣಿ ತಡ್ಕೊಳಕ್ಕಾಗಲ್ಲ. ಸಾಕಾಗ್ತೀನಿ ಒಂದೇ ದಿನಕ್ಕೆ. ಒಂದಿನ ಬೇಡ, 1 ಅವರ್ ಸಾಕು. ಹಿಂಗ್ ಹೋಗ್ಬೇಕಾ? ಬೇಡ, ನೆಟ್ಟಿ ನಡಿ. ಹಿಂಗ್ ಹೋಗಿ ಹಂಗ್ ಬರ್ಬೋದಲ್ಲ. ಹೋಗುಪ್ಪ. ಇವರು ಕೊಂಕಣ ಸುತ್ತಿ ಮೈಲಾರ ಬರ್ತಾರೆ ಅಂತ ಹೇಳ್ತಾರಲ್ಲ, ಇದು ಹಿಂಗೆ. ಅವ್ರು ನಮ್ಮ ಫ್ರೆಂಡ್ ಜೊತೆ ಬಂದಿದ್ದೆ, ಅವ್ರು ಹಣ್ಣು ಕರ್ಕೊಂಡು ಬಂದು. ಏನಿಲ್ಲ, ನಾವು ಬಂದಿದ್ವಿ. ನಿನ್ ಜೊತೆ ಅಲ್ಲ, ನಾವು ಬಂದಾಗ ಹಿಂಗೆ ಬಂದೆ ತಾನೆ, ಹಿಂಗೆ ಬಾ. ಶ್ರೀಹರಿ ದರ್ಶನ್ ಅವರೆಲ್ಲ ಬರ್ತೀನಿ. ಇವ್ರು ಯಾರ ಜೊತೆ ನಾವು ಬರ್ತಾ ಇರ್ತಾರೆ, ಊರಲ್ಲಿರೋರ್ ಜೊತೆ ಎಲ್ಲ ಬರ್ತಾ ಇರ್ತಾರೆ. ಯಾರು ಕರೆದ್ರು ಅವ್ರ ಜೊತೆ ಒಳಗ್ ಬಿಡೋದು. ಇನ್ನೊಂದು ಅವರ್ ನೋಡಲ್ಲ ಅವ್ರು ಕಾಸು. ಆಯ್ತು, ಅವರಿಬ್ರು ಚೆಕ್ ಮಾಡಿಸ್ತಾ ಇದ್ದಾರೆ ಸೆಕ್ಯೂರಿಟಿ. ಮುಗಿಸ್ಕೊಂಡು ಇಲ್ಲಿ ಸ್ಲಿಪ್ಪರ್ಸ್ ಬಿಟ್ಬಿಟ್ಟು ಆಮೇಲೆ ಹೋಗ್ಬೇಕು. ಫುಲ್ ಕ್ಯೂ ಸಿಸ್ಟಮ್ ಇದೆ ಚಪ್ಪಲಿಗೆ. ನಾವಿವತ್ತು ಮೇ ಬಿ ಈಗ ಅಷ್ಟು ಕಮ್ಮಿ ಇರುತ್ತೆ ಅಂತ ಬಂದ್ವಿ, ನೋಡಿದ್ರೆ ಇವತ್ತೇ ಜಾಸ್ತಿ ಇದೆ. ನೋಡಿ ಫ್ರೆಂಡ್ಸ್, ಬಂದ ಅಲ್ಲೇ ಏನಾಕದ್ಲು ಇಬ್ರು ನಾಯಿ ಕಿತ್ತಾಡ್ದಂಗೆ ಕಿತ್ತಾಡ್ತಾ ಇರ್ತಾರೆ ಯಾವಾಗ್ಲೂ. ಇಲ್ಲೆಲ್ಲೂ ಏನು ಕಾಣಿಸಲ್ಲಪ್ಪ, ಬಗ್ ನೋಡ್ಬೇಡ. ನಡಿ ನೋಡಿ, ಪಾರ್ಕಿಂಗ್, ಗಾಡಿ ಪಾರ್ಕಿಂಗ್ ಹೋಗ್ತಾ ಇದೀವಿ ನಡ್ಕೊಂಡು. ಚಿಕ್ಕ ಮಕ್ಳು ಇರ್ತಾರೆ ಗೊತ್ತಾ, ಚಿಕ್ಕ ಮಕ್ಳುನು ಹಿಂಗ್ ಆಡಲ್ಲ. ಇವರಿಬ್ರು ಹಂಗ ಆಡ್ತಾ ಇರ್ತಾರೆ ಯಾವಾಗ್ಲೂ. ನಿಂತ್ಕೊಂಡು ಏನ್ ನೋಡ್ತಾವ್ರೆ ನೋಡಿ. ದೇವಸ್ಥಾನಕ್ಕೆ ಬಂದ್ವಿ. ಏನ್ ಬೇಕು? ಫೋಟೋ ಬೇಕಾ? ತೆಗಿಯಲ್ಲ. ಅಲ್ಲೋಡಿ ಅವಳು ಕಂಬ ಹಿಡ್ಕೊಬಿಟ್ಟವಳಿ. ದೇವಸ್ಥಾನಕ್ಕೆ ಬಂದ್ವಿ, ಮೇಲ್ ಹೋಗೋಣ ಬನ್ನಿ. ಈಗ ಅವ್ರೇನೋ ಫೋಟೋ ಅಂತೆ, 2-3 ಫೋಟೋ ತೆಗ್ದ್ಬಿಟ್ಟು ಹಂಗೆ ಮೇಲೆ ಹೋಗೋಣ. ಎಂಟ್ರೆನ್ಸ್ ಹತ್ರ ಮನೆ ಹೋಗೋಣ ಒಳಗಡೆ. ದೇವಸ್ಥಾನದ ಹತ್ರ ಬಂದ್ವಿ. ಇವಾಗ ನೋಡಿ, ಅಲ್ಲಿ ಮೇಲಿದೆ, ಇಲ್ಲಿ ಒಂದು ದೇವಸ್ಥಾನ ಇದೆ, ಇಲ್ಲಿಂದ ಮೇಲೆ ಅಲ್ಲೊಂದಿದೆ. ಬನ್ನಿ, ಇಲ್ಲಿ ದೇವಸ್ಥಾನಕ್ಕೆ ಹೋಗಕ್ಕಾದ್ರೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಹೋಗೋಣ. ನರಸಿಂಹ ಸ್ವಾಮಿ ದೇವ್ರ ಹತ್ರ ಬಂದ್ವಿ ನೋಡಿ. ಇದು ಫಸ್ಟ್ ದೇವ್ರ ಸಿಗದೆ ಇದು, ಆಮೇಲೆ ಮೇಲೆ ಹೋಗ್ತಾ ಹೋಗ್ತಾ ಒಂದೊಂದೇ ದೇವ್ರ ಸಿಗುತ್ತೆ. ಫಸ್ಟ್ ನರಸಿಂಹ ಸ್ವಾಮಿದ್ ಆಯ್ತು, ಅಲ್ಲಿ ದೇವ್ರ ನೋಡ್ಕೊಂಡು ಬಂದ್ವಿ. ಇವಾಗ ನೆಕ್ಸ್ಟ್ ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇಲ್ಲೇ ಒಳಗಡೆ ಇವಾಗೆಲ್ಲ ಇದೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಣ್ಣು ಕಾಯಿ ಎಲ್ಲ ಇವಾಗ ಇಲ್ಲಿ ಮಾಡಿಸ್ತಾ ಇದಾರೆ. ಮುಂಚೆ ಇದೆಲ್ಲ ಏನು ಇರ್ಲಿಲ್ಲ, ಹಣ್ಣು ಕಾಯಿ ಇದೆಲ್ಲ. ಗೋವಿಂದ ಸ್ವಾಮಿ ದೇವಸ್ಥಾನ ಬಂದು ಶ್ರೀನಿವಾಸ ಗೋವಿಂದ ಅಂತ. ಮೇಲೆ ಬಂದ್ವಿ, 2 ದೇವರನ್ನು ನೋಡ್ಕೊಂಡವಲ್ಲ. ಆಮೇಲೆ ಇವಾಗ ನೋಡಿ ಮೇಲ್ ಬಂದ್ವಿ ಫೈನಲಿ ಆಗಿ. ಕೃಷ್ಣನ ನೋಡಿ. ಇಲ್ಲಿ ಅಷ್ಟೇ, ಒಳಗಡೆ ವಿಡಿಯೋ ಮಾಡಂಗಿಲ್ಲ, ಪರ್ಮಿಷನ್ ಇಲ್ಲ ಹೊರಗಡೆ ಮಾಡಕ್ಕೆ. ನೋಡಿ ಇಬ್ರು ಹೋಗ್ತಾವ್ರೆ.
ಇಲ್ಲಿಂದ ನೋಡ್ಕೋಬೇಕು ಅಷ್ಟೇ ನಾವು. ಒಳಗಡೆ ವಿಡಿಯೋ ಮಾಡಕ್ಕಲ್ಲೋ ಇಲ್ಲ ಆದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಆಗಲ್ಲ. ಇದೆಲ್ಲ ದರ್ಶನ ಎಲ್ಲ ಆಯ್ತು. ದರ್ಶನ ಒಳಗಡೆ ವಿಡಿಯೋ ಮಾಡಕ್ಕಿಲ್ಲ ಅಂದ್ರು, ಅದಕ್ಕೆ ದರ್ಶನ ಎಲ್ಲ ಆಯ್ತು ಅಂತ ಮುಗಿಸ್ಕೊಂಡು ಬಂದು ಪ್ರಸಾದ ಕೊಟ್ಟವ್ರೆ ನೋಡಿ, ತಿಂತವ್ರಾಗ್ಲೇ ಪ್ರಸಾದ ಪೊಂಗಲ್ ಕೊಟ್ಟವ್ರೆ. ಸರಿ, ಪ್ರಸಾದ ತಿನ್ಬಿಟ್ಟು ಆಚೆ ಹೋದ್ಮೇಲೆ ಸಿಗ್ತೀವಿ. ಫ್ರೆಂಡ್ಸು ಯಾರಿಗೂ ಬೇಡ, ಸಿಗಲ್ಲ. ಒಂದ್ ಒಳ್ಳೆ ಹುಡುಗಿನ ನೋಡಿಸ್ತಾ ಇದೀವಿ. ಇಲ್ಲಿ ದೇವಸ್ಥಾನದಲ್ಲಿ ಬಂದು ಕುತ್ಕೊಂಡು ದೇವ್ರ ಜಪ ಮಾಡ್ರಿ ಅಂದ್ರೆ ನನಗ್ ಅವಲಿಂದ ಗಂಟಾಗ್ತಾವ್ರೆ. ಆ ಹುಡ್ಗಿ ನೋಡು ಚೆನ್ನಾಗವಳೆ, ಈ ಹುಡ್ಗಿ ನೋಡು ಚೆನ್ನಾಗವಳೆ ಅಂತ. ನಾವು ಕೃಷ್ಣನ್ ಭಕ್ತರು. ಕೃಷ್ಣ ಏನ್ ಮಾಡ್ತಾರ ಅದನ್ನೇ ಸಲಾಟೆ ಮಾಡೋದು ಜಾಸ್ತಿ ನಾವು. ಏನೋ ಅದೇನೋ ಒಂದು ಗೊತ್ತಿಲ್ಲ ಇವ್ರಿಬ್ರು. ನಾನಂತೂ ಯಾಕೆ ಅಂದ್ರೆ ಇವನ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಿದ್ದೆ ಬರ್ತೈತೆ, ನಿದ್ದೆ ಬರ್ತಾಯ್ತಂತೆ ಇವ್ರಿಗೆ. ಏನು? ಎಲ್ಲಿಗೆ? ಅಲ್ಲಿ ಇವಳು ನೋಡಿದ್ರೆ ಮಕ್ಳು ಅಂತಾರೆ. ಅಲ್ಲಿ ಒಂದಷ್ಟು ಜನ ಮಕ್ಳು ಬಂದವ್ರೆ, ಆ ಮಕ್ಳನ್ನ ನೋಡ್ಕೊಂತಾಳೆ. ಇವಳು ಒಂಥರ ಕಾಟ, ಮಕ್ಳು ಬೇಕಂತೆ. ಹೇಳ್ತೀನಿ ನಿಮ್ಮ ಅಮ್ಮಂಗೆ ಹೇಳ್ತೀನಿ ಬೇಗ ಮದ್ವೆ ಮಾಡ್ಸಕ್ಕೆ ಅಂತ, ಕೇಳ್ತಾ ಇಲ್ಲ. ಬೇಬಿನೇ ನಾನು ಕರ್ಕೊಂಡ್ ಬರ್ತಾ ಇರೋದು. ಇಬ್ಬರಿಗೂ ಮದ್ವೆ ಮಾಡಿಸ್ಬಿಟ್ರೆ ನಾನ್ ಜವಾಬ್ದಾರಿ ತಪ್ಪ ಸಾಕಾಗತ್ತೆ. ಇಲ್ಲ ಇವಳದ್ ಮದ್ವೆ ಆದ್ಮೇಲೆ ಇವಳದ್ ಬೇಬಿ, ಅವ್ನ ಮದ್ವೆ ಆದ್ಮೇಲೆ ಒಂದು ಬೇಬಿ ಕರ್ಕೊಂಡ್ಬಂದ್ರೆ ಆಯ್ತು. ಕರ್ಕೊಂಡ್ಬರ್ತೀನಿ, ಸಾಯಂಕಾಲ ಹೊಡೆದೋಡ್ಸೋದು ಬೇಜಾರು, ಸುಮ್ಮನೆ ಬೇಡ. ಇವ್ರಿಬ್ರು ತಾವಿದ್ರೆ ಆಗಲ್ಲ. ಮಕ್ಕಳ ಯಾವ ಹುಡುಗಿಂದ ಹಾಕೊಂಡ್ರೆ ಎಲ್ಲ ಆಯ್ತು, ಎಲ್ಲ ಪ್ರಸಾದ ಎಲ್ಲ ಆಯ್ತು. ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ, ಅಲ್ಲೇ ಇದ್ ಮಾಡ್ಕೊಂಡ್ವಿ. ಇವಾಗ ವಾಪಸ್ ಹೊರಡ್ತಾ ಇದೀವಿ, ಚಪ್ಪಲಿ ತಗೊಳಕ್ ಬಂದಿದೀವಿ. ಇವಾಗ ವಾಪಸ್ಸು ಇಲ್ಲಿಂದ ಹೊರಡ್ಬೇಕು. ನೋಡಿ ಇವ್ರಿಬ್ರು ಯಾವ ಕೆಲ್ಸಾನು ಮಾಡಲ್ಲ, ಸುಮ್ನೆ ಓಡಾಡೋದು ಅಷ್ಟೇ ಕೆಲಸ. ಈಗ ಸ್ಲಿಪ್ಪರ್ ಹಾಕೊಂಡ್ವಿ, ಬ್ಯಾಗ್ ಇಸ್ಕೊಳಕ್ ಹೋಗ್ತಾ ಇದೀವಿ. ಟೋಕನ್ ಅದು ಏನೋ ಅಲ್ಲ ನೋಡಿ, ಬ್ಯಾಗ್ ಏನೋ ಕೊಟ್ಟವ್ರೆ ಅಂತ ಟೋಕನ್ ಕೊಟ್ಟವ್ರೆ. ಬನ್ನಿ ಇಲ್ಲಿಂದ ಹೋಗಿ ಬ್ಯಾಗ್ ಇಸ್ಕೊಂಡು ಆಮೇಲೆ ಅದೆಲ್ಲ ಹೋಗ್ಬೇಕೋ ಏನೋ ಗೊತ್ತಿಲ್ಲ, ಕೇಳ್ಬೇಕು ಇವ್ರುಗಳ್ನ. ದೇವಸ್ಥಾನದಿಂದ ಆಚೆ ಬಂದ್ವಿ, ಎಲ್ಲ ಮುಗೀತು. ಬ್ಯಾಗು ಇಸ್ಕೊಂಡಿದೀವಿ. ಇವ್ರು ಇವಾಗ ಇಲ್ಲಿಂದ ಓರಿಯನ್ ಮಾಲ್ಗೆ ಹೋಗೋಣ ಅಂತ ಹೇಳ್ತಾ ಇದಾರೆ. ನಾವು ಇಲ್ಲಿಂದ ಓರಿಯನ್ ಮಾಲ್ಗೆ ಹೋಗ್ತೀವಿ. ಏನ್ ರಿವ್ಯೂ ಏನಿದೆ ಅಂತ ಕೇಳಿ ನೋಡೋಣ, ಹೆಂಗ್ ಅನ್ಸ್ತು ಏನು ಅಂತ. ಏನಿಲ್ಲ, ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ನೆಕ್ಸ್ಟ್ ಪ್ಲಾನ್ ಬಂದು ಓರಿಯನ್ ಮಾಲ್ಗೆ ಹೋಗ್ಬೇಕು ಅಂತ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀವಿ. ಮತ್ತೆ ಮಹಾ ನಿಮ್ ರಿವ್ಯೂ ಹೆಂಗಿತ್ತು? ಅದೆಲ್ಲ ಇವತ್ತು ವ್ಲಾಗ್ ಮಾಡಿದ್ದೆಲ್ಲ ಹೆಂಗಿತ್ತು? ಚೆನ್ನಾಗಿತ್ತು. 2 ಟೈಮ್, ಫಸ್ಟ್ ಟೈಮ್ ಬಂದಿದ್ದು ಇವಳ ಜೊತೆ, ಸೆಕೆಂಡ್ ಟೈಮ್ ಬಂದಿರೋದು ಇವಳ ಜೊತೆ. ಫಸ್ಟ್ ಟೈಮ್ ಬರೀ ಗರ್ಲ್ಸ್ ಬಂದಿದ್ವಿ, ಈ ಸತಿ ಮೈಸೂರು ಚೆನ್ನಾಗಿ ಬಂದಿದ್ದಾನೆ. ಇವಾಗ ಚೆನ್ನಾಗಿತ್ತು, ಒಟ್ಟಾಯ್ತು. ಫುಲ್ ಎಂಜಾಯ್ ಮಾಡಿದ್ವಿ, ಪೀಸ್ ಆಗಿ ಕುಂತಿದ್ವಿ ಅಲ್ಲ ಮೇಲೆ. ಬ್ಲಾಗ್ ಹೊಸ ಎಕ್ಸ್ಪೀರಿಯನ್ಸ್. ಅದ್ರಲ್ಲೂ ಏನ್ ಕೊಟ್ಟಿವಿ ನಮ್ಗೆ? ಪೊಂಗಲ್ ಕೊಟ್ರು. ಪೊಂಗಲ್ ತಿಂದ್ಬಿಟ್ಟು ಪೀಸ್ ಹಾಕೊಂಡು ಪೊಂಗಲ್ ಹಚ್ಚಿದ್ದಾರೆ. ಬಟ್ ಎಷ್ಟೊಂದು ಜನ ಹುಡುಗಿರು ನೋಡಿದ್ವಿ, ಒಪ್ಪಿನದು ಇವನು ಮ್ಯಾಚ್ ಮಾಡೋಣ ಅಂತ. ಮ್ಯಾಚ್ ಮಾಡಿ ಮಗನ ಇವನು ಒಪ್ಕೊಂಡಿಲ್ಲ, ಬೇಡ ಅಂತ ಸುಮ್ಮನೆ ಆದ. ಸರಿ ಫ್ರೆಂಡ್ಸ್, ನೋಡೋಣ, ಸಿಗೋಣ, ಬನ್ನಿ. ಹುಡುಕ್ತೀವಿ, ಬಿಡಲ್ಲ ಅಷ್ಟೇ. ನಮ್ಗೆ ಯಾವ ಹುಡುಗಿ ಸವಾಸನೂ ಬೇಡ, ಯಾವ್ದು ಬೇಡ. ಇವಾಗ ಆರಾಮಾಗಿರ್ಬೇಕು, ಆರಾಮಾಗಿ ಓಡಾಡ್ಕೊಂಡಿದೀವಿ, ಹಂಗೆ ಇರೋಣ. ಮುಂದೆ ನೋಡ್ಕೊಳ್ಳೋಣ, ಫ್ಯೂಚರ್ ನೋಡ್ಕೊಳ್ಳಿ. ಲಾಸ್ಟ್ ಟೈಮ್ ದೇವಸ್ಥಾನ ನೋಡ್ಕೊಂಡು ಸರಿ, ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್.